ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ಜೂನ್ ತಿಂಗಳು ಮಕರ ರಾಶಿಯವರ ರಾಶಿಫಲ ಹೇಗಿದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ದೈವ ಫಲ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉದ್ಯೋಗಿಗಳಿಗೆ ಈ ಒಂದು ಜೂನ್ ತಿಂಗಳು ಕಚೇರಿಯಲ್ಲಿ ಹೆಚ್ಚಿನ ಶ್ರಮವನ್ನು ಪಡಬೇಕಾಗ್ತದೆ. ಉದ್ಯೋಗದ ನಿಮಿತ್ತ ತಾವು ಬೇರೆ ಊರಿಗೆ ಪ್ರಯಾಣ ಬಳಸುವುದು ಅಗತ್ಯವಾಗುತ್ತದೆ. ಉದ್ಯೋಗದ ವತಿಯಿಂದ ಬೇರೆ ಊರುಗಳಿಗೆ ಪ್ರಯಾಣ ಹೆಚ್ಚಾಗ್ತದೆ. ಹೊಸ ಕೆಲಸ ಬದಲಾವಣೆ ಮಾಡೋದಕ್ಕಿಂತ ಮುಂಚೆ ಹಳೆ ಕೆಲಸ ಬಿಡಕ್ಕೆ ಹೋಗಬೇಡಿ. ಕಚೇರಿಯಲ್ಲಿ ತಮ್ಮ ವಿರೋಧಿಗಳು ನಿಮ್ಮ ತಪ್ಪುಗಳನ್ನು ಹುಡುಕಲು ಪ್ರಯತ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ತಮ್ಮ ಕೆಲಸದಲ್ಲಿ ಯಾವುದೇ ಲೋಪದೋಷ ಇಲ್ಲದಂತೆ ಎಚ್ಚರ ವಹಿಸ್ಕೊಳ್ಳಿ. ಇನ್ನು ವ್ಯಾಪಾರ ರಂಗದಲ್ಲಿರ್ತಕ್ಕಂಥ ಮಕರ ರಾಶಿಯವರಿಗೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಹಳೆ ಬಾಕಿಗಳನ್ನು ವಸೂಲಿ ಆಗ್ತದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ಲಾಭದಾಯಕವಾಗಿರುತ್ತದೆ. ಇನ್ನು ಆರ್ಥಿಕವಾಗಿ ಈ ಒಂದು ತಿಂಗಳು ಆದಾಯ ತೃಪ್ತಿಕರವಾಗಿದ್ದರೂ ಕೂಡ ಖರ್ಚುಗಳ ಮೇಲೆ ಕಠಿಣ ನಿಯಂತ್ರಣ ಇರಬೇಕಾಗ್ತದೆ. ಮನೆ ರಿಪೇರಿ ಆಗಲಿ, ವಾಹನ ರಿಪೇರಿ ಆಗಲಿ, ಈ ರೀತಿಯಾದಂಥ ಖರ್ಚುಗಳು ಹೆಚ್ಚಾಗ್ತದೆ. ಯಾರಿಗೂ ಕೂಡ ಸಾಲ ನೀಡೋದಕ್ಕೆ ಹೋಗಬೇಡಿ, ಯಾರಿಂದ ಸಹ ಸಾಲ ಪಡೆಯೋದಕ್ಕೆ ಹೋಗಬೇಡಿ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗ್ಬೋದು. ಮನೆಯ ಹಿರಿಯರ ಆರೋಗ್ಯದ ಕಡೆ ವಿಶೇಷವಾಗಿ ಗಮನ ಹರಿಸಬೇಕಾಗ್ತದೆ. ಅವರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಪ್ರೇಮಿಗಳ ನಡುವೆ ಸಣ್ಣ ಪುಟ್ಟ ತಿಳುವಳಿಕೆಗಳು ಉಂಟಾಗ್ತದೆ. ಪರಸ್ಪರವಾಗಿ ಈಗೋ ಬಿಟ್ಟು ಮುಕ್ತವಾಗಿ ಮಾತನಾಡಿದರೆ ಸಮಸ್ಯೆ ಬಗೆಹರಿಯುತ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಉಂಟು ಮಾಡ್ತದೆ. ನಿದ್ರಾಹೀನತೆ ಸಮಸ್ಯೆಯನ್ನು ಕಾಡ್ತದೆ. ಪ್ರತಿದಿನ ಯೋಗವನ್ನು ರೂಢಿ ಮಾಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಅವಶ್ಯಕತೆ ಇದೆ. ಏಕಾಗ್ರತೆ ಕೊರತೆ ಕಾಣಬಹುದು. ಓದಿಗೆ ನಿಗದಿತ ವೇಳಾಪಟ್ಟಿಯನ್ನು ಹಾಕಿಕೊಂಡು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಶನಿಯ ಪ್ರಭಾವ ಇರೋದ್ರಿಂದ ಶ್ರಮವಿಲ್ಲದೆ ಯಾವುದೇ ಫಲವನ್ನು ಸಿಗುವುದಿಲ್ಲ. ಶನಿ ದೇವರು ಖಂಡಿತವಾಗಿ ಉತ್ತಮ ಫಲವನ್ನು ನೀಡ್ತಾರೆ. ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಅಗತ್ಯ ಇರೋರಿಗೆ ಅನ್ನದಾನ ಮಾಡೋದ್ರಿಂದ ಕಷ್ಟಗಳು ನಿವಾರಣೆ ಆಗ್ತದೆ. ಇದಾಗಿತ್ತು ಜೂನ್ ತಿಂಗಳ ಮಕರ ರಾಶಿಯವರ ಮಾಸ ಭವಿಷ್ಯ. ನಿಮ್ಮದು ಕೂಡ ಮಕರ ರಾಶಿಯಾಗಿದ್ದರೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಹಾಗೂ ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಕೆಳಕಂಡ ನಂಬರ್ಗೆ ಕರೆಯನ್ನು ಮಾಡಿ. ಧನ್ಯವಾದಗಳು.